ಜೀವರಕ್ಷಕ ಆಂಬ್ಯುಲೆನ್ಸ್ ಅಂದರೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಆಂಬ್ಯುಲೆನ್ಸ್ ಸೈರನ್ ಕೇಳಿದರೆ ಚಿಕ್ಕ ಮಕ್ಕಳಿಗೂ ಗೊತ್ತಾಗುತ್ತೆ ಆಂಬ್ಯುಲೆನ್ಸ್ ಬಂತು ಅಂತ. ಆದರೆ ಮನುಷ್ಯರಂತೆ ಪಶುಗಳ ರಕ್ಷಣೆಗೂ ಆಂಬ್ಯುಲೆನ್ಸ್ ಇರುವ ಬಗ್ಗೆ ಬಹುತೇಕ ಜನರಿಗೆ ಗೊತ್ತೇ ಇಲ್ಲ. ಅಷ್ಟಕ್ಕೂ ಏನಿದು ಸ್ಟೋರಿ ಅಂತೀರಾ? ತೋರಿಸ್ತೀವಿ ನೋಡಿ. 108 ತುರ್ತು ಸೇವೆಗಳ ಆಂಬ್ಯುಲೆನ್ಸ್ ಅಂತೆಯೇ 1962 ಆಂಬ್ಯುಲೆನ್ಸ್ ಸೇವೆಯು ಕರ್ನಾಟಕ ರಾಜ್ಯದ ರೈತರಿಗೆ ಒಂದು ದೊಡ್ಡ ವರವಾಗಿದೆ. ಕರ್ನಾಟಕ 1962 ಪಶು ವೈದ್ಯಕೀಯ ಆಂಬ್ಯುಲೆನ್ಸ್ ಸೇವಾ ಸಹಾಯವಾಣಿ ಬೆಂಗಳೂರಿನಲ್ಲಿ ಕೇಂದ್ರೀಕೃತ ಕಾಲ್ ಸೆಂಟರ್ ಮೂಲಕ ಕಾರ್ಯನಿರ್ವಹಿಸುತ್ತಿದೆ ಮತ್ತು ರಾಜ್ಯದಾದ್ಯಂತ 275 ಸಂಚಾರಿ ಪಶು ವೈದ್ಯಕೀಯ ಘಟಕಗಳ ಮೂಲಕ ಸೇವೆ ಸಲ್ಲಿಸುತ್ತಾ ಬರ್ತಿದೆ. ಕೇಂದ್ರ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರಗಳ ನಡುವಿನ ಸಹಯೋಗ ಮತ್ತು ಮುಂಬೈ ಮೂಲದ ಸಂಸ್ಥೆಯಾದ ಎಡುಸ್ಪಾರ್ಕ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ನೊಂದಿಗೆ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದ ಮೂಲಕ ಕಾರ್ಯಗತಗೊಳಿಸಲಾಗಿದ್ದು ಆಗಸ್ಟ್ 5, 2023ರಿಂದ ಯಶಸ್ವಿಯಾಗಿ ಜಾರಿಗೊಳಿಸಲಾಗಿದೆ. ಈ ಬಗ್ಗೆ ಆಂಬ್ಯುಲೆನ್ಸ್ ಸಿಬ್ಬಂದಿ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ ನೋಡಿ. ನಮ್ಮದು ಸಹಾಯವಾಣಿ ಇದೆ ಸರ್, ಅದು 1962 ಅಂತೇಳಿ. ಸೊ ಇದು ಏನಿದೆ ಅಂದರೆ ಆಲ್ ಓವರ್ ಕರ್ನಾಟಕ ಎಲ್ಲ ರೀತಿ ಎಲ್ಲ ತಾಲೂಕಲ್ಲಿ ಎಲ್ಲ ಹಳ್ಳಿಗಳಿಗೂ ರೀಚ್ ಮಾಡ್ತಾಯಿದ್ದೀವಿ ಸರ್. ನಮ್ಮ ಸೈಡಿಂದ ಎಲ್ಲ ರೀತಿ ನಾವು ಮಾಡ್ತಾಯಿದ್ದೀವಿ. ಬಟ್ ಇನ್ನೂ ನಮ್ಮದು ಲ್ಯಾಕ್ ಆಫ್ ಸರ್ವಿಸ್ ಎದಕ್ಕಾಗ್ತಾಯಿದೆ ಸರ್ ಅದು. ಸೊ ಇನ್ನೂ ಎಷ್ಟೋ ಜನಕ್ಕೆ ಇದು ಅವೇರ್ನೆಸ್ ಬಂದಿಲ್ಲ ಸರ್. ಇದು ಅಂದರೆ ಎಲ್ಲ ರೈತರಿಗೆ ಇನ್ನೂ ಗೊತ್ತಿಲ್ಲ ಸರ್ ಇದು. ಸೊ ಇದು ಆದಷ್ಟು ನಿಮ್ಮ ಚಾನಲ್ ಮುಖಾಂತರ ಇದು ಎಲ್ರಿಗೂ ತಲುಪಲಿ. ಸೊ ಇದು ಎಲ್ರಿಗೂ 100% ಇದು ಸರ್ವಿಸ್ ಸಿಗಲಿ. ಮತ್ತು ಇನ್ನೊಂದು ಸರ್, ಇದು ನಮ್ಮದು ಟೈಮಿಂಗ್ ಬಂದುಬಿಟ್ಟು ಬೆಳಗ್ಗೆ 9ರಿಂದ ಈವ್ನಿಂಗ್ 5 o'clockವರೆಗೂ ಇರುತ್ತೆ ನಮ್ಮದು. ಸೊ ಇದನ್ನ 24 hours ಸರ್ವಿಸ್ ಕೊಡಬೇಕಂತೇಳಿ ಇದು ಗೌರ್ಮೆಂಟ್ ಕಡೆಯಿಂದ ನಮ್ಗೆ ಗೊತ್ತಾಯಿದೆ. ಸೊ ಅದು ನಾವು ಕೂಡ ಅದನ್ನು ಪ್ರಯತ್ನ ಮಾಡಿ ಇದು ಆದಷ್ಟು ನಾವು ನಮ್ಮ ಕಡೆಯಿಂದ ಇಂಪ್ಲಿಮೆಂಟ್ ಮಾಡ್ತೀವಿ ಸರ್. ಇದು 24 hours ಸರ್ವಿಸ್ ಕೊಡಬೇಕಿದು, 24x7. ಸೊ ಅದಕ್ಕೆ ನಮ್ಮ ಸೈಡಿಂದ ನಾವು ಪ್ರಯತ್ನ ಮಾಡ್ತಾಯಿದ್ವಿ. ಸೊ ನಮಗೆ ಏನಿದೆ ಅಂದರೆ ಇದು ಇನ್ನೂ ಹೆಚ್ಚು ರೈತರಿಗೆ ಇದ್ರ ಬಗ್ಗೆ ಗೊತ್ತಾಗಲಿ, ಇದ್ರದ್ದು ಸದ್ಬಳಕೆ ಎಲ್ರಿಗೂ ಆಗಲಿ ಸರ್, ಇದು ಎಲ್ಲ ರೈತರಿಗೆ. ಸೊ ನಾವು ನಾಯಿ, ಕೋಳಿ, ಬೆಕ್ಕು ಇವು ಬಿಟ್ಟು ಎಲ್ಲ ಸರ್, ಹಸು ಆಯಿತು, ಎಮ್ಮೆ ಆಯಿತು, ಕೋಣ ಆಯಿತು, ಎತ್ತು ಮತ್ತು ಗೂಳಿ ಎಲ್ಲ ರೀತಿ ಲಾರ್ಜ್ ಅನಿಮಲ್ಸ್ ಅಂತ ಏನಿದೆಯಲ್ಲ, ಸೊ ಎಲ್ಲ ಅನಿಮಲ್ಸ್ಗೂ ನಮ್ಮ ಸೈಡಿಂದ ಸರ್ವಿಸ್ ಪ್ರೊವೈಡ್ ಆಗುತ್ತೆ ಸರ್ ಅದು. ಇನ್ನು 1962 ಪಶು ವೈದ್ಯಕೀಯ ಆಂಬ್ಯುಲೆನ್ಸ್ ಸೇವೆಯು ತುರ್ತು ಪಶು ವೈದ್ಯಕೀಯ ಚಿಕಿತ್ಸೆ, ರೋಗ ನಿರ್ಣಯ ಮತ್ತು ಶಸ್ತ್ರಚಿಕಿತ್ಸಾ ವಿಧಾನಗಳನ್ನು ಒಳಗೊಂಡಂತೆ ಸಮಗ್ರ ಶ್ರೇಣಿಯ ಪಶು ವೈದ್ಯಕೀಯ ಸೇವೆಯನ್ನು ಒದಗಿಸುತ್ತಿದೆ. ಪಶುಪಾಲಕರ ಮನೆ ಬಾಗಿಲಿಗೆ ತಕ್ಷಣದ ಉತ್ತಮ ಗುಣಮಟ್ಟದ ಮತ್ತು ಉಚಿತ ಆರೈಕೆಯನ್ನು ನೇರವಾಗಿ ನೀಡುತ್ತಿರುವುದು ರೈತರಿಗೆ ವರದಾನವಾಗಿದೆ. ಪ್ರಸ್ತುತ ಪ್ರತಿದಿನ ಸುಮಾರು 900ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗ್ತಿದ್ದು ಆಗಸ್ಟ್ 2023ರಿಂದ ಜುಲೈ 2024ರವರೆಗೆ ಒಟ್ಟು 2,76,011 ಪ್ರಾಣಿಗಳಿಗೆ ತುರ್ತು ಪಶು ವೈದ್ಯಕೀಯ ಚಿಕಿತ್ಸೆ ನೀಡಲಾಗಿದೆ. ಇದರಲ್ಲಿ 1,78,572 ದನಗಳು, 17,282 ಎಮ್ಮೆಗಳು, 48,566 ಕುರಿಗಳು, 28,293 ಆಡುಗಳು, 359 ಹಂದಿಗಳು ಮತ್ತು 2,939 ನಾಯಿಗಳು ಹಾಗೂ ಇತರೆ ಪ್ರಾಣಿಗಳನ್ನು ಉಪಚರಿಸಲಾಗಿದೆ. ಕಂಪ್ಲೀಟ್ ಫ್ರೀ ಸರ್, ಯಾವುದೇ ರೀತಿ ಸರ್ವಿಸ್ ಚಾರ್ಜ್ ಇರಲ್ಲ, ಏನಿಲ್ಲ ಸರ್. ಇದಕ್ಕೆ ಕಂಪ್ಲೀಟ್ ಫ್ರೀ ಸರ್. ಡೋರ್ ಟು ಡೋರ್ ನಮ್ಮದು 1962 ಸಹಾಯವಾಣಿಗೆ ಫೋನ್ ಮಾಡಿದರೆ, ಸೊ ನಮ್ಮದು ರೈತರ ಕಡೆಯಿಂದ ಡೈರೆಕ್ಟ್ ನಮ್ಮದು ಬೆಂಗಳೂರಲ್ಲಿ ನಮ್ಮದು ಕಾಲ್ ಸೆಂಟರ್ ಇದೆ ಸರ್. ಅದು ಕಾಲ್ ಸೆಂಟರ್ ಏಜೆಂಟಿಗೆ ಫೋನ್ ಹೋಗುತ್ತೆ ರೈತರ ಕಡೆಯಿಂದ. ಸೊ ಕಾಲ್ ಸೆಂಟರ್ ಏಜೆಂಟಿಂದ ನಮ್ಮದು MUV ಮೊಬೈಲ್ ವೆಟರ್ನರಿ ಯೂನಿಟ್ ಅಂತೇಳಿ ಸರ್ ನಮ್ಮದು ವೆಹಿಕಲು. ಸೊ ಇಲ್ಲಿ ವೆಹಿಕಲಲ್ಲಿ ಡಾಕ್ಟರ್ ಇರ್ತಾರೆ ಮತ್ತು ಇದು ಪ್ಯಾರಾವೆಟ್ ಇರ್ತಾರೆ. ಸೊ ಅವ್ರ ಮೊಬೈಲ್ಗೆ HOS ಆ್ಯಪ್ ಕೊಟ್ಟಿರ್ತೀವಿ ನಾವು ನಮ್ಮ ಸೈಡಿಂದ. ಅನಿಮಲ್ ಹಸ್ಬೆಂಡ್ರಿ ಆ್ಯಂಡ್ ವೆಟರ್ನರಿ ಸರ್ವಿಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ, ಅಂದರೆ ಡಿಪಾರ್ಟ್ಮೆಂಟ್ ಕಡೆಯಿಂದನೇ ನಮಗೆ ಒಂದು ಆ್ಯಪ್ ಬಂದಿದೆ. ಸೊ ಆ್ಯಪ್ ಥ್ರೂ ಇವರಿಗೆ ಕೇಸ್ ಅಸೈನ್ ಆಗುತ್ತೆ. ಸೊ ಇವರು ಯಾವ ಹಳ್ಳಿಯಿಂದ ಬಂದಿದೆ, ಯಾವ ಫಾರ್ಮರ್ ಕಡೆಯಿಂದ ಬಂದಿದೆ, ಸೊ ಎಲ್ಲರದ್ದು ಡೀಟೇಲ್ಸ್ ಎಲ್ಲ ಇವ್ರಿಗೆ ಹೋಗುತ್ತೆ ನಮ್ಮ ವೆಹಿಕಲ್ದವ್ರಿಗೆ. ಸೊ ಇವರೇನಿದೆ ಅವ್ರಿಗೆ ರೈತರಿಗೆ ಫೋನ್ ಮಾಡಿ ಆ ಲೊಕೇಶನ್ ಹೋಗಿ ಟ್ರೀಟ್ಮೆಂಟ್ ಕೊಡ್ತಾರೆ ಸರ್. ಒಟ್ಟಿನಲ್ಲಿ ಮಹತ್ವಾಕಾಂಕ್ಷೆಯ ಯೋಜನೆಯು ಕರ್ನಾಟಕ ಸರ್ಕಾರದ ಪಶುಸಂಗೋಪನೆ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆಯ ಸೇವಾಬದ್ಧ ಅಧಿಕಾರಿಗಳ ಅವಿರತ ಮಾರ್ಗದರ್ಶನ ಮತ್ತು ಬೆಂಬಲದೊಂದಿಗೆ ಯಶಸ್ವಿಯಾಗಿ ಕಾರ್ಯಗತವಾಗುತ್ತಿದೆ. 1962ರ ತುರ್ತು ಪಶು ವೈದ್ಯಕೀಯ ಆಂಬ್ಯುಲೆನ್ಸ್ ಸೇವಾ ಯೋಜನೆಯು ತುರ್ತು ಚಿಕಿತ್ಸೆ ಅಗತ್ಯವಿರುವ ಪ್ರಾಣಿಗಳಿಗೆ ಸಮಯೋಚಿತ ತಜ್ಞ ಆರೈಕೆಯನ್ನು ನೀಡುವುದರಲ್ಲಿ ಸಫಲವಾಗಿದೆ. ನೀವು ನೋಡ್ತಿದ್ದೀರಾ, ಇದು ನ್ಯೂಸ್ 88 ಕನ್ನಡ, ಸುದ್ದಿಯ ಜೊತೆ ಸದಾ ನಿಮ್ಮೊಂದಿಗೆ.